ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಆಹಾರ ಸೇವನೆ ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಆದ್ರೆ ಆಹಾರ ಅಂದ್ರೆ ಏನು ಮತ್ತು ಆಹಾರ ನಮಗೆ ಯಾಕೆ ಮುಖ್ಯ ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ ಆಹಾರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಹಾರ ಅಂದ್ರೆ ಏನು? ನೀವು ಇವತ್ತು ಊಟ ಮಾಡಿರ್ತೀರಾ, ನಿನ್ನೆ ಕೂಡ ಊಟ ಮಾಡಿದ್ರಿ, ನಾಳೆ ಕೂಡ ಊಟ ಮಾಡ್ತೀರಾ. ಒಂದು ಜೀವಿ ಜೀವಂತವಾಗಿರೋದಕ್ಕೆ ಆಹಾರ ಬೇಕೇ ಬೇಕು. ಆದ್ರೆ ಆಹಾರ ಅಂದ್ರೆ ಏನು? ಆಹಾರ ನಮ್ಮ ದೇಹಕ್ಕೆ ಪೋಷಕಾಂಶದ ಬೆಂಬಲವನ್ನ ನೀಡುತ್ತೆ. ಪೋಷಕಾಂಶಗಳಂದ್ರೇನು? ಪೋಷಕಾಂಶ ನಮ್ಮ ದೇಹಕ್ಕೆ ಬೇಕಾಗಿರುವ ಅಗತ್ಯ ವಸ್ತುಗಳು. ಇವುಗಳ ಸಹಾಯದಿಂದ ನಮ್ಮ ದೇಹ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಆದ್ರಿಂದ ಅನ್ನ ಆಗಿರ್ಲಿ, ತರಕಾರಿಗಳಾಗಿರ್ಲಿ ಅಥವಾ ಹಣ್ಣು ಹಂಪಲುಗಳಾಗಿರ್ಲಿ, ಇವು ಕೆಲವು ಆಹಾರಗಳು. ಇವು ನಮ್ಮ ಜೀವನದ ಮೂಲ. ಇದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಗತ್ಯ ಪೋಷಕಾಂಶಗಳು ಸಿಗುತ್ತೆ. ಮತ್ತೆ ಆಹಾರ ಅಂದ್ರೆ ಏನು? ನಾವು ಸೇವಿಸ್ತೀವಲ್ವಾ, ಅದು ಆಹಾರ. ಅದರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶದ ಬೆಂಬಲ ಸಿಕ್ಕುತ್ತೆ. ಆಹಾರ ನಮ್ಮ ಜೀವನದ ಮೂಲ ಮತ್ತು ಪೋಷಕಾಂಶಗಳ ಸಹಾಯದಿಂದ ನಮ್ಮ ದೇಹ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಈಗ ಆಹಾರ ನಮ್ಗೆ ಯಾಕೆ ಮುಖ್ಯ ಅಂತ ತಿಳ್ಕೊಳ್ಳೋಣ. ಸರಿಯಾದ ಆಹಾರ ನಮ್ಮ ಬೆಳವಣಿಗೆಗೆ ಶಕ್ತಿಯನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮನ್ನ ಬಲಶಾಲಿಗಳನ್ನಾಗಿ ಮಾಡುತ್ತೆ. ಕೆಲವು ದುಸ್ಸಂದರ್ಭಗಳಲ್ಲಿ ಉಂಟಾಗುವ ಹಾನಿಗಳನ್ನ ಸರಿಪಡಿಸುತ್ತೆ. ಮತ್ತು ಸರಿಯಾದ ಆಹಾರ ನಮ್ಮನ್ನ ಅನಾರೋಗ್ಯದಿಂದ ಕಾಪಾಡುತ್ತೆ. ಆದ್ರಿಂದ ಆಹಾರ ನಮ್ಮ ದೇಹಕ್ಕೆ ಪೋಷಕಾಂಶಗಳ ಮೂಲ. ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿದ್ದಾಗ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತೆ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಯಾಕೆ ಆಹಾರ ಮುಖ್ಯ ಅಂತ ಮತ್ತೆ ನೋಡೋದಾದ್ರೆ, ಸರಿಯಾದ ಆಹಾರ ನಮಗೆ ಬೆಳವಣಿಗೆಗೆ ಶಕ್ತಿಯನ್ನ ಕೊಡುತ್ತೆ, ನಮ್ಮನ್ನ ಬಲಶಾಲಿಗಳನ್ನಾಗಿ ಮಾಡುತ್ತೆ ಮತ್ತು ಅನಾರೋಗ್ಯಕ್ಕೀಡಾಗದಂತೆ ಕಾಪಾಡುತ್ತೆ. ಯಾವುದಾದ್ರೂ ಹಾನಿಗೊಳಗಾದ್ರೆ ಅದನ್ನ ಕೂಡ ಸರಿಪಡಿಸುತ್ತೆ.